ಮಲ್ಲಿ ಮಲ್ಲಿ ಬಾಯಿಲಿ ಎಲ್ಲಿದಿ ಬಾಯಿ ನೋಡಿದೆ ಸಾವುಕಾರ ಏನೇನು ಕೊಟ್ಟಾರ ಎಲ್ಲಿದಿ ಹೊರಗೆ ಬಾಯಿಲಿ ಸಾವುಕಾರ ಏನೇನು ಕೊಟ್ಟಾರ ನೋಡ್ಕೊ ಒಂದಿಟ್ಟ ಬಾ ಫ್ಯಾನ್ ಕೊಟ್ಟಾರು ಅಂತದೇನ್ ತಂದಿರಿ ಸ್ಪೆಷಲ್? ಈಗ ನಮ್ಮ ಸಾವುಕಾರ ಫ್ಯಾನು ಕೊಟ್ಟಾರ, ತಿನ್ನಕ ಚಿಕನ್ನು ಕೊಟ್ಟಾರ. ನೀ ಫೋಟ್ ಹಾಕೋದಾತಂದ್ರೆ ಅವ್ರಿಗಟ್ಟ ಹಾಕ್ಬೇಕು, ಬ್ಯಾರೆದವ್ರಿಗೆ ಯಾರಿಗೂ ಹಾಕಂಗಿಲ್ಲ. ಎಲ್ಲಿ ಸಾವ್ಕಾರ? ನಮ್ಮ ಚೇರ್ಮನ್ ರೇಷ್ಮೆ ಸೀರೆ ಕುಕ್ಕರ ಕೊಟ್ಟಾರ. ನಾ ನಮ್ಮ ಚೇರ್ಮನ್ಗ ಹೋಟ್ ಹಾಕ್ತಾನ. ಸಾವುಕಾರ ನನಗೆ ಇದು ಪಂಕ ಕೊಟ್ಟಿದ್ರು, ಸಾವುಕಾರಿಗನ ಓಟ್ ಆಗತ್ ನಾ ಹೇಳಿ ತಪ್ಪೈತೇನ? ಎಲ್ಲಿ ಸಾವ್ಕಾರ? ಅಲ್ಲಿ ನಮ್ಮ ಚೇರ್ಮನ್ ರೇಷ್ಮೆ ಸೀರೆ ಕೊಟ್ಟಾರು, ಅದಕ್ಕ ಹೋಟ್ ಹಾಕ್ತಾನ. ಸುದ್ದಿಯಾಗ ಅದಿರಲ್ಲ ನೀವು. 4 ದಿನದ ರೊಕ್ಕ ಮತ್ತು ಸೆರೆಗಾಗಿ ಒಳ್ಳೆ ನಮ್ಮ ಹಳ್ಳಿ ಸೇವೆ ಮಾಡುವಂತ ಒಳ್ಳೆ ಅಭ್ಯರ್ಥಿನ ಕಳ್ಕೊತೀರಿ ನೀವು. ನಾ ಹೇಳ್ತೇನೆ ಬರ್ರಿ, ಯಾವುದೋ ಒಂದು ಅಭ್ಯರ್ಥಿನ ಎಲೆಕ್ಷನ್ ಒಳಗೆ ಆರಿಸ್ಬೇಕಂದ್ರ ಅವ್ನು ಓದ್ಯಾನೋ ಇಲ್ಲೋ, ಅವ್ನಿಗೆ ಯಾವಾರ ಕೆಟ್ಟ ಚಟ ಅದಾವು, ಅವ್ನು ನಮ್ಮ ಹಳ್ಳಿ ಬಗ್ಗೆ ಏನು ತಿಳ್ಕೊಂಡಾನೋ ಇಲ್ಲೋ, ಇದನ್ನೆಲ್ಲ ತಿಳ್ಕೊಬೇಕು ನೀವು. ಮಂಡ ಸೀರೆ ಕೊಡ್ತಾರೋ, ಫ್ಯಾನ್ ಕೊಡ್ತಾರೋ, ದಾರ ಕೊಡ್ತಾರೋ ಅಂತ ಹೇಳಿ ನೀವು ಯಾರ್ಯಾರಿಗೂ ಓಟ್ ಹಾಕೋತ ಹೋದ್ರ ನಮ್ಮ ಹಳ್ಳಿ ಹೆಂಗೆ ಉದ್ಧಾರ ಆಗ್ತೈತಿ ನೋಡ್ರಿ. ಹೋದ್ ಸರಿ ಹಿಂಗೆ ಹೇಳಿ ಮನಿ ಹಾಕ್ಸ್ತಾನೆ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಮನಿ ಹಾಕ್ಸ್ಯಾರ. ಇದ ಹಳ್ಳಿ ಮನ್ಯಾಗ ಅದ ತಿಳ್ಕೊರಂದಿಟ್ಟ. ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡುವಾಗ ಅವರ ಹಿಂದಿನ ಚರಿತ್ರೆ ಮತ್ತು ಅವನ ವ್ಯಕ್ತಿತ್ವವನ್ನು ನೋಡಿ ಮತ ಹಾಕ್ಬೇಕು. ಯಾಕಂದ್ರೆ ಗ್ರಾಮ ಉದ್ಧಾರ ಆಗ್ಬೇಕು ಹೊರತು ಅವನಲ್ವಲ್ಲ. ಒಳಗೆ ಸೇರಿದರೆ ಗುಂಡು, ನಾ ಹೋಟು ಹಾಕುವ ಗಂಡು. ಬಾಯ್ ಬಾಯ್ ಆಯ್ತಮ್ಮ ಬಾಯ್. ಅಲ್ಲ ಹಿಂದೆ ದಾರು ಕುಡಿದು ಹೋದ್ಯಾಡಿ ನೀವು ಬೆಳೆದು ಎದಕ್ಕೆ ಬಂದಪ್ಪ? ಎಲ್ಲಪ್ಪ ಗಾಡಿ ಹಿಂಗ ಅಡ್ಗಾಡ್ಬೇಕ? ಏ ಕಾಕ, ನಿನ್ನೆ ನಮ್ಮ ಸಾವುಕಾರ ಸೆರೆ ಕುಡ್ಸ್ಯಾನ, ಚಿಕನ್ ಪಾರ್ಟಿ ಮಾಡ್ಸ್ಯಾನ, ಹಂಗ ಒಂದು 1000 ರೂಪಾಯಿನೂ ಕೊಟ್ಟಾನ. ಅದಕ್ಕ ನಾ ಓಟ್ ಹಾಕೊಂಡೇನು, ಓಟ್ ಹಾಕಾಕ. ನಾವು ನಿಮ್ಮ ವಯಸ್ಸಾಗ ದಾರು ಕುಡ್ದ ಓಟ್ ಮಾಡ್ಕೊಂಡ ನಿಮ್ ಕೂತದೀವು. ಈಗಾದ್ರೂ ಮನಿ ಇಲ್ಲ, ಪೈಖಾನಿ ಇಲ್ಲ, ರೋಡ್ ಇಲ್ಲ, ಹಿಂಗೆ ಬಿಟ್ಟು ನೀವು ಹಿಂಗೆ ಮಾಡ್ರಿ. ಚಲೋ ಮನುಷ್ಯ ಓಟ್ ಹಾಕಿ ಊರು ಉದ್ಧಾರ ಮಾಡಿ. ಆಯ್ತಳ ಕಾಕ, ಬರ್ತೀವಿ ನಾವಿನ್ನು. ನಾವು ಶೆರೆ ಕುಡ್ದ ತಪ್ಪ ಅಭ್ಯರ್ಥಿನ ಆಯ್ಕೆ ಮಾಡಕ್ ಹೊಂಟಿದ್ವಿ. ಆಗ ಹಿರಿಯರ್ ತಡೆದು ನಮ್ಮನ್ನ ಒಳ್ಳೆ ದಾರಿಗೆ ತಂದಾರು. ಸೆರೆ ಹಾಗೂ ರೊಕ್ಕದ ಆಮಿಷಕ್ಕಾಗಿ ನಿಮ್ಮ ಹೋಟನ್ನು ಮಾರಿಕೊಳ್ಳಬೇಡಿ. ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಿ ನಿಮ್ಮ ಗ್ರಾಮವನ್ನು ಉದ್ಧಾರ ಮಾಡಿ. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ. ಹಾಯ್ ದೋಸ್ತ. ಹಾಯ್ ಹಾಯ್ನಾ. ಮತ್ತೆ ನಾಳೆ ಕಾಲೇಜ್ ರಜೆ ಅಂತ ಟ್ರಿಪ್ ಹೋಗೋದು ಪ್ಲಾನ್ ಹಾಕಿರೋ ಇಲ್ಲೋ? ಏ ದೋಸ್ತ, ನಾ ಎಲೆಕ್ಷನ್ ಐತ್ರಲ್ಲೇ, ಓಟ್ ಹಾಕ್ಬೇಕು. ಎಲ್ಲಿ ಎಲೆಕ್ಷನ್ ದೋಸ್ತ? ಅದ ಓಟಿಂಗ, ಅದ ಎಲೆಕ್ಷನ್. ಎಲ್ಲಾರು ಹೋಗಿ ನೋಡ್ರಿ ಬೇರೆ ಕಡೆ. ಹಿಂಗಾದ್ರೆ ನಮ್ಮ ಊರಾಗ ಜಾಗ ಒಂದು ಚಲೋ ಐತಿ, ಅಲ್ಲಿ ಹೋಗ್ಬಿಡ್. ಅಣ್ಣ ಮತ್ತೆ ನಿಮ್ಮ ಊರ ಅಂತಿಲ್ಲ ಅಲ್ಲ, ಅದ ಓಟ್ ಹಾಕೋದು ಮತ್ತೆ ಅದ ಜಂಜಾಟ ಆಗೈತಿ. ಬೇರೆ ಕಡೆ ಎಲ್ಲ ಪ್ಲಾನ್ ಮಾಡ್ರಿ. ಹಂಗಂದ್ರ ದಾಂಡೇಲಿ ಹೋಗೋನು? ಇವ್ ಸೂಪರ್ ಸೂಪರ್ ಐಡಿಯಾ, ಸೂಪರ್ ಐಡಿಯಾ. ದೋಸ್ತ್ರ ಅಲ್ರಿ, ಫ್ಯಾಮಿಲಿಗೆ ಮೀಟ್ ಆದಂಗೆ ಆಕೈತಿ, ಓಟ್ ಹಾಕಿದಂಗೆ ಆಕೈತಿ. ಊರಿಗೆ ಹೋಗೋಣ ಬರ್ರಿ. ಏನೀಗ ಕುಡಿತಿಲ್ಲ? ಏನ್ರು ಏನು ಟ್ರೆಕ್ಕಿಂಗ್ ಅದೇನೋ ಪ್ಲ್ಯಾನ್ ಮಾಡತ್ತಿರಲಿಲ್ಲ, ಏನು ನಡ್ಸೀರಿ? ಹಂಗಲ್ರಿ, ನಾಳೆ ಊರಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಐತಿ. ಅದನ್ನು ಬಿಟ್ಟು ನೀವು ಟ್ರೆಕ್ಕಿಂಗ್ ಅದು ಅನ್ಕೊಂತಿತ್ರ ಹೆಂಗೋ? ನಿಮ್ಮ ಹಳ್ಳಿ ಉದ್ಧಾರ ಆಗ್ಬೇಕಂದ್ರೆ ನಿಮ್ಮ ಕೈಗೆ ಇರ್ತೈತಿ. ಯಂಗ್ಸ್ಟರ್ಸ್ ಆಗಿ ನೀವೇ ಹಿಂಗೆ ಮಾಡ್ರೆ ಪಂಚಾಯತಿ ಎಲೆಕ್ಷನ್ ಏನು ಮಾಡ್ತಾರಂದ್ರೆ ಸಿಕ್ಕವ್ರೆ ದುಡ್ಡು ಕೊಡೋರಿಗೆ ಅದು ಇವ್ರಿಗೆ ಮಾಡಿ ಓಟ್ ಹಾಕಿಬಿಡ್ತಾರೆ. ನೀವು ಹಳ್ಳಿ ಉದ್ಧಾರ ಆಗ್ಬೇಕಂದ್ರೆ ಹೆಂಗೆ ಆಗ್ಬೇಕು? ಇಲ್ಲ ತಲ್ಲ, ದೇಶ ಉದ್ಧಾರ ಆಗೋದು ಯುವಕರ ಕೈಗೆ ಇರ್ತೈತಿ. ನೀವೇ ಹೋಗಿ ಮುಂದೆ ನಿಂತು ಎಲೆಕ್ಷನ್ ಮಾಡಿ ನಿಮ್ಮ ಹಳ್ಳಿ ಉದ್ಧಾರ ಮಾಡ್ಬೇಕು. ಅದನ್ನ ಬಿಟ್ಟು ಏನೇನ್ರಿ ಮಾಡ್ಕೊತಿತ್ರ ಹೆಂಗಾರ? ಮೊದಲು ಊರಿಗೆ ಹೋಗ್ರಿ, ಊರಿಗೆ ಹೋಗಿ ನಿಮ್ಮ ಕೆಲಸ ಮಾಡಿರಿ. ಸರಿಯಾದ ಅಭ್ಯರ್ಥಿನ ಆಯ್ಕೆ ಮಾಡಿರಿ. ಎಲ್ಲ ಗ್ರಾಮದ ಜನತೆಗೆ ನಮ್ಮ ನಮಸ್ಕಾರ. ದಯವಿಟ್ಟು ಎಲ್ಲರೂ ತಮ್ಮ ಗ್ರಾಮಕ್ಕೆ ಹೋಗಿ ಕಡ್ಡಾಯವಾಗಿ ಮತದಾನ ಮಾಡಿ. ನಮ್ಮ ಮತದಾನ ಜಾತಿ ಪಕ್ಷಕ್ಕಿಂತ ಅಭಿವೃದ್ಧಿ ಮೇಲು.
ಎಲ್ಲರಿಗೂ ನಮಸ್ಕಾರ. ನಾನು ಮಹಾಲಿಂಗಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಶ್ರೀ GS ಉಪ್ಪಾರ್ ಮಾತನಾಡುತ್ತಿರುವುದು. ಈ ಮೂಲಕ ಗ್ರಾಮ ಪಂಚಾಯತಿ ಚುನಾವಣೆ 2020ಗೆ ಸಂಬಂಧಿಸಿದಂತೆ ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಚಲಾಯಿಸಬೇಕು ಮತ್ತು ಮತದಾನ ಚಲಾಯಿಸುವಾಗ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗಬಾರದು. ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವುದರ ಮೂಲಕ ಒಂದು ಸುಭದ್ರವಾದ ಪಂಚಾಯಿತಿಯ ವ್ಯವಸ್ಥೆಯನ್ನು ಕಟ್ಟಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.